ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಕದನ ವಿರಾಮ ಆಗಿದ್ರೂ ಕೂಡ ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಯುದ್ಧದ ಕಾರ್ಮೋಡದಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸುವರ್ಣ ವಿಧಾನಸೌಧ, ಸಾಮ್ರಾ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳು, ಜಲಾಶಯಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತದೆ. ಅಂದರೆ ಜಲಾಶಯದ ಆವರಣದಲ್ಲಿ ಬ್ಲ್ಯಾಕ್ಔಟ್ ಮಾಕ್ ಡ್ರಿಲ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಳಗಾವಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ ಏರ್ ಬೇಸ್ ಇದೆ. ಇಂಡಿಯನ್ ಏರ್ಫೋರ್ಸ್ ಏರ್ ಬೇಸ್ ಇದೆ. ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಕೇಂದ್ರ ಇದೆ. ಹೀಗಾಗಿ ತೀವ್ರ ನಿಗಾ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಮೇರೆಗೆ ಭಾಳ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ರಾಜ್ಯದ ಪ್ರಮುಖ ಸ್ಥಳಗಳು, ಶಕ್ತಿ ಕೇಂದ್ರಗಳು, ಜಲಾಶಯಗಳು ಮತ್ತು ಜನ ಸೇರುವಂಥ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಹೇಳಿಕೇಳಿ ಏರ್ ಬೇಸ್ ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚಿನ ತಪಾಸಣೆ, ಭದ್ರತೆ, ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಜಿಲ್ಲೆಯಾದ್ಯಂತ ಏನು ನಾವು ಕಟ್ಟೆಚ್ಚರ ವಹಿಸಬೇಕು ಅದನ್ನು ವಹಿಸ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು, ಜಲಸ್ಥಾವರಗಳು ಮತ್ತು ಇಂಪಾರ್ಟೆಂಟು ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ, ಇಲ್ಲೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸ್ಕೊಳ್ಳಲಾಗಿದೆ. ಇದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ 2 ರಾಜ್ಯಗಳ ಗಡಿರೇಖೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿಗಳು ಏನು ಕಿಡಿಗೇಡಿತನ ಮಾಡಬಾರುವಂಥದ್ದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳಿದ್ದೀವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ 7ನೇ ತಾರೀಕಿಂದ ಇಲ್ಲಿವರೆಗೂ ಏನು ಸೂಕ್ಷ್ಮ ಪರಿಸ್ಥಿತಿ ಎದುರಾಗಿದೆ, ಆ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಕೂಡ ಆಗ್ತಾಯಿತ್ತು. ಆ ವಿಚಾರವಾಗಿ ಸುಮಾರು 14 ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸಲಾಗಿದೆ ಜಿಲ್ಲೆ ಒಳಗಡೆ. ಜೊತೆಗೆ ದೇಶದಲ್ಲಿ ಉದ್ಭವ ಆಗಿರೋ ಸಂದರ್ಭ ಏನು ಸೃಷ್ಟಿಯಾಗಿದೆ, ಅದಕ್ಕೋಸ್ಕರ ಒಂದು ಸಭೆಯನ್ನು ಮಾಡಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ಪೊಲೀಸ್ ಕಮಿಷನರ್ಗಳ ಜೊತೆ ಪ್ರತಿ ಜಿಲ್ಲೆಯಿಂದ ಎಲ್ಲರೂ ಭಾಗಿಯಾಗಿ ಈ ಮೀಟಿಂಗನ್ನು ನಡೆಸಿದ್ದಾರೆ. ಇದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಾಗಿ ಬೆಳಗಾವಿನಲ್ಲಿ ನಗರ ಇರ್ಬೋದು, ಗ್ರಾಮೀಣ ಕ್ಷೇತ್ರಗಳಲ್ಲಿ ಇರ್ಬೋದು, ಎಲ್ಲೆಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿದ್ದಾವೆ, ಡ್ಯಾಮ್ಗಳಿರ್ಬೋದು, ಅದೇ ರೀತಿ ನಮ್ಮ ಏರ್ಪೋರ್ಟ್ ಇರ್ಬೋದು, ಸುವರ್ಣ ವಿಧಾನಸೌಧ ಇರ್ಬೋದು, ಅಲ್ಲಿ ನಾವು ಬಂದೋಬಸ್ತ್ ಹೆಚ್ಚು ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಅದರಂತೆ ನಮ್ಮ ಪೊಲೀಸ್ ಆಯುಕ್ತರು, ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವನ್ನು ವಹಿಸ್ತಾರೆ. ಅದಲ್ಲದೆ ಪ್ರತಿ ಸರ್ಕಲಲ್ಲಿ, ನಗರ ಪ್ರದೇಶಗಳಲ್ಲಿ ಸೈರನ್ ಅಳವಡಿಸೋದು ಹಾಗೂ ಮಾಕ್ ಡ್ರಿಲ್ಸ್ ಮಾಡೋದು, ಅದೇ ರೀತಿ ಬ್ಲ್ಯಾಕ್ಔಟ್ ಎಕ್ಸಸೈಸಸ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಳ್ಳಿ ಅಂತ ನಮಗೆ ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಬೇರೆ ಏನು ಇಶ್ಯೂಸ್ ಇದ್ದಾವೆ ಅಂತ ಕೇಳುವಾಗ ನಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ